ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಐವಿ ಫ್ಲೂಯಿಡ್ನ ಪರೀಕ್ಷಾ ವರದಿ ಬರುತ್ತೆ. ಐವಿ ಫ್ಲೂಯಿಡ್ ಮಾದರಿಯನ್ನ ಪಡೆದುಕೊಂಡಿದೆ ಇಲಾಖೆ. ಬಾಣಂತಿಯರಿಗೆ ನೀಡಲಾಗಿದ್ದಂತ ಐವಿ ಫ್ಲೂಯಿಡ್ನ ಮಾದರಿ ಇದು. ಯಾವ ಗ್ಲೂಕೋಸ್ ಅನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋದರ ಮಾದರಿಯನ್ನ ಸಂಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿನಯ್ ಕಾಶಪ್ಪನವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಒಂದು ಕಡೆಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕವಾಗಿನೂ ಕೂಡ ನಮಗೆ ಕೇಳಿ ಬಂದಿದೆ ಐವಿ ಫ್ಲೂಯಿಡ್ ನಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಡಿಹೈಡ್ರೇಷನ್ ಅಂತ ಕೊಟ್ಟಿರೋದೇ ಜೀವ ತೆಗಿತಾ ಇದೆ ಅಂತ. ಈಗ ವರದಿ ಕೈ ತಲುಪಿದೆ ಅನ್ನುವಂಥದ್ದು ಏನೇನ್ ವಿಚಾರಗಳ ಆ ವರದಿಯಲ್ಲಿ ಗೊತ್ತಾಗ್ತಾ ಇದೆ, ಮುಂದೆ ಯಾವ ರೀತಿಯಾಗಿ ಇದರ ತನಿಖೆ ಸಾಗುತ್ತೆ, ಏನೇನು ಅಪ್ಡೇಟ್ ಸಿಗ್ತಾ ಇದೆ ವಿನಾಯಕ್? ಚೈತ್ರ, ನಿಜಕ್ಕೂ ಕೂಡ ಒಂದು ಅಚ್ಚರಿ ಅಂಶ ಮತ್ತು ಶಾಕಿಂಗ್ ಆಗಿರುವಂಥ ಅಂಶವನ್ನ ಕೇಂದ್ರದ ಲ್ಯಾಬ್ ಈ ಸದ್ಯಕ್ಕೆ ರಾಜ್ಯಕ್ಕೆ ಕೊಟ್ಟಿರುವಂಥದ್ದು. ಸದ್ಯ ಯಾವಾಗ ಬಳ್ಳಾರಿಯ 5 ಬಾಣಂತಿಯರ ಸಾವಿನ ಬಳಿಕ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಕೊಳ್ಳುತ್ತೆ. ಜೊತೆಗೆ ಡಾಕ್ಟರ್ ಸವಿತಾ, ಸ್ತ್ರೀರೋಗ ತಜ್ಞರು, ಇವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಬಳ್ಳಾರಿಗೆ ಕಳಿಸಿ ಅಲ್ಲಿ ಯಾವ ರೀತಿಯಾಗಿ ಈ ಒಂದು ಸಾವಿಗೆ ಕಾರಣ ಆಯಿತು ಅನ್ನೋಂಥ ಅಂಶಗಳ ಕುರಿತಾಗಿ ಒಂದು ಪ್ರಾಥಮಿಕ ವರದಿಯನ್ನು ರೆಡಿ ಮಾಡ್ತಾರೆ. ಆ ಪ್ರಾಥಮಿಕ ವರದಿಯಲ್ಲಿ ಡಾಕ್ಟರ್ ಪ್ರೊಸೀಜರ್ಗಳಾಗಿರ್ಬೋದು ಮತ್ತು ಚಿಕಿತ್ಸಾ ವಿಧಾನಗಳಲ್ಲಿ ಯಾವುದೇ ರೀತಿಯಂಥ ಲೋಪದೋಷಗಳು ಕಂಡುಬರುವುದಿಲ್ಲ. ಹೀಗಾಗಿ ಮತ್ತೊಂದು ತನಿಖೆ ಮಾಡಿದಾಗ ಅಲ್ಲಿ ಐವಿ ಫ್ಲೂಯಿಡ್ ಇದಕ್ಕೆ ಕಾರಣ ಆಗಿರಬಹುದು ಅನ್ನೋಂಥ ಶಂಕೆಯನ್ನ ಸರ್ಕಾರದ ಮುಂದೆ ಮತ್ತು ಇಲಾಖೆ ಮುಂದೆ ಈ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಈ ಒಂದು ಯಾವಾಗ ಈ ರಿಪೋರ್ಟ್ ಅನ್ನ ವೈದ್ಯರ ತಂಡ ಇಡ್ತಾ ಇದ್ದ ಹಾಗೆ ಹಿಂದಿನ ಕೇಸ್ ಹಿಸ್ಟ್ರಿ ಕೂಡ ಐವಿ ಫ್ಲೂಯಿಡ್ ಕಂಪನಿಗಳ ಬಗ್ಗೆ ಸಾಕಷ್ಟು ಲೋಪದೋಷಗಳನ್ನ ಬಿಚ್ಚಿಡ್ತಾ ಇತ್ತು. ಯಾಕಂದ್ರೆ ಈ ಹಿಂದೆ ಕೂಡ ಇದೇ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು. ಹೀಗಾಗಿ ತನಿಖೆ ಮಾಡಿದಂಥ ವೇಳೆಯಲ್ಲಿ ಐವಿ ಫ್ಲೂಯಿಡ್ ಇದಕ್ಕೆ ಕಾರಣ ಆಗಿರ್ಬೋದು ಅನ್ನೋಂಥ ಮೇಲ್ನೋಟದ ಅಂಶ ಕೂಡ ಆರೋಗ್ಯ ಇಲಾಖೆಗೆ ಪತ್ತೆ ಆಗುತ್ತೆ. ಈ ಬಳಿಕ ರಾಜ್ಯದ ಅಧಿಕಾರಿಗಳ ತಂಡ, ಡ್ರಗ್ ಕಂಟ್ರೋಲ್ ಬೋರ್ಡ್ನ 7 ಅಧಿಕಾರಿಗಳ ತಂಡ ಪಶ್ಚಿಮ ಬಂಗಾಳದ ಐವಿ ಫ್ಲೂಯಿಡ್ ತಯಾರಿಯಾಗುವಂತಹ ಕಂಪನಿಗಳಿಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಈ ರೀತಿಯಾಗಿ ನಿಮ್ಮ ಔಷಧಿ ಪೂರೈಕೆ ಆಗಿರುವಂತಹ ಕಂಪನಿ, ನಿಮ್ಮ ಕಂಪನಿಯಿಂದ ಪೂರೈಕೆ ಆಗಿರುವ ಐವಿ ಫ್ಲೂಯಿಡ್ ನಮ್ಮಲ್ಲಿ ಈ ರೀತಿಯಾಗಿ ಸಾವಿಗೆ ಕಾರಣ ಆಗಿದೆ, ಇದರಲ್ಲಿ ಯಾವ ರೀತಿಯಾಗಿ ಅಂಶಗಳಿದೆ ಅನ್ನೋಂಥದ್ದನ್ನು ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಈ ಮಾಹಿತಿಯನ್ನು ಕೂಡ ಇಂದು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಅಂಶಗಳು ಅವರೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಏನೇನೆಲ್ಲ ಅಂಶಗಳು ಇವರ ವರದಿಯಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಒಂದು ಕಡೆ. ಇನ್ನೊಂದು NABL ರಿಪೋರ್ಟ್ ಕೂಡ ಬಂದಿದೆ. ಯಾಕಂದ್ರೆ ಯಾವಾಗ ಈ ಘಟನೆ ಆಗ್ತಾ ಇದ್ದ ಹಾಗೆ 3 ಸ್ಯಾಂಪಲ್ಸ್ಗಳನ್ನು, ಈ ಐವಿ ಫ್ಲೂಯಿಡ್ ಕಳಿಸಿರುವಂತಹ ಬಳಕೆ ಮಾಡಿರುವಂತಹ 3 ಬ್ಯಾಚ್ಗಳನ್ನ ಕೇಂದ್ರದ ಲ್ಯಾಬ್ಗಳಿಗೆ ಕಳಿಸಿರ್ತಾರೆ. ಅದರಲ್ಲಿ ಈಗ ಒಂದು ಬ್ಯಾಚ್ನ ರಿಪೋರ್ಟ್ ಬಂದಿರೋದೆ. ಒಂದು ಬ್ಯಾಚ್ನ ರಿಪೋರ್ಟ್ನಲ್ಲಿ ಟಾಕ್ಸಿಕ್ ಅಂಶ ಇರುವಂಥದ್ದು, ನ್ಯೂಕ್ಲಿಕ್ ಅಂಶ ಇರುವಂಥದ್ದು ಕೂಡ ಕಂಡು ಬಂದಿದೆ. ಅಂದರೆ ಇದನ್ನು ಬಳಸ್ಕೊಳ್ಳೋದಕ್ಕೆ ಮತ್ತು ಅದನ್ನು ಬಾಣಂತಿಯರಿಗೆ ಆಗಲಿ ಅಥವಾ ಜನಸಾಮಾನ್ಯರಿಗೆ ಇದನ್ನು ಬಳಕೆ ಮಾಡೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂತಹ ಅಂಶ ಕೂಡ ಈಗ ಸಿಕ್ಕಿರುವಂಥದ್ದು. ಹೀಗಾಗಿ ಇದನ್ನು ಬಳಕೆ ಮಾಡೋದು ಅಪಾಯಕಾರಿ ಅಂಶ ಅಂತ ಬಳಕೆ ಆಗ್ತಾ ಇದ್ದ ಹಾಗೆ ಅಧಿಕಾರಿಗಳ ವಲಯದಲ್ಲಿ ಮತ್ತು ಆರೋಗ್ಯ ಇಲಾಖೆ ಮತ್ತಷ್ಟು ಅಲರ್ಟ್ ಆಗಿದೆ. ಮತ್ತೆ ಇದನ್ನು ಸಭೆಗಳನ್ನು ಮಾಡಿ ಈಗ ಆಲ್ರೆಡಿ ಸಾಕ್ಷ್ಯ ಪುರಾವೆಗಳು ಸಿಗ್ತಾ ಇದೆ. ಮುಂದೆ ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡಬೇಕಾಗಿದೆ. ಯಾಕೆಂದ್ರೆ ಈಗ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಈ ರಾಜ್ಯದಲ್ಲಿ ಆಗಿರುವಂತಹ ಮತ್ತಷ್ಟು ಘಟನೆಗಳು ಮುಂದೆ ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಈಗ ನಾವೇನಾದ್ರೂ ಇದನ್ನ ಮತ್ತೆ ನಾವು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರೆ ಅವರು ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಮತ್ತೆ ರಿಪೋರ್ಟ್ಗಳನ್ನ ಪರಿಶೀಲನೆ ಮಾಡಿಕೊಂಡು ಮತ್ತೆ ವಾಪಸ್ ರಾಜ್ಯಕ್ಕೆ ಬರ್ತಾರೆ. ಹೀಗಾಗಿ ಇದು ಮತ್ತೆ ಸಮಸ್ಯೆ ಆಗ್ತಾ ಇರುತ್ತೆ. ಹೀಗಾಗಿ ಈ ಬಗ್ಗೆ ಕೋರ್ಟಲ್ಲಿನೇ ಏನು ಕೇಸನ್ನು ಹಾಕಬೇಕು, ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು ಅನ್ನೋಂಥದ್ದು ಕೂಡ ಆರೋಗ್ಯ ಇಲಾಖೆ ನಿರ್ಧಾರ ಆಗಿರುವಂಥದ್ದು. CM ಕೂಡ ಇದೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯ NABL ಕೂಡ ಇದಕ್ಕೆ ಪೂರಕವಾಗಿ ರಿಪೋರ್ಟ್ ಕೊಟ್ಟಿದೆ. 3 ಬ್ಯಾಚ್ಗಳಲ್ಲಿ ಒಂದು ರಿಪೋರ್ಟ್ ಯೋಗ್ಯ ಅಲ್ಲ ಬಳಕೆಗೆ ಅನ್ನುವಂಥ ರಿಪೋರ್ಟ್ ಬಂದಿದೆ. 12 ಬ್ಯಾಚ್ಗಳ ರಿಪೋರ್ಟ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಬರುತ್ತೆ. ಆ ರಿಪೋರ್ಟ್ಗಳನ್ನು ಪರಿಗಣಿಸಿ ಮುಂದೆ ಕಾನೂನಾತ್ಮಕ ಹೋರಾಟಕ್ಕೂ ಮುಂದಾಗಿರುವಂಥದ್ದು. ಚೈತ್ರ, ಥ್ಯಾಂಕ್ ಯು ವಿನಯ್ ಕಾಶಪ್ಪನವರ ಮಾಹಿತಿಗಾಗಿ.